ಮಮತೆಯ ಮಾತಿಯಾಗಿ, ಅಕ್ಕರೆಯ ಅಕ್ಕನಾಗಿ, ಸಮತೆಯ ಸತಿಯಾಗಿ, ಮುತ್ತಿನ ಮಗಳಾಗಿ, ಗುರಿ ತೋರುವ ಗುರುವಾಗಿ, ಸಂಯಮದ ಸ್ನೇಹಿತೆಯಾಗಿ, ತಾನು ಏನೇ ಆದರೂ ಮೊದಲು ಇತರರ ಹಿತವನ್ನ ಬಯಸುವ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಓಂ ಶಾಂತಿ. ನಮ್ಮ ಸಂಸ್ಥೆ ಹೆಸರಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತೇಳಿ. ಈ ವರ್ಷದ ಒಂದು ಮುಖ್ಯವಾದ ಧ್ಯೇಯ ವಾಕ್ಯವಾಗಿದೆ, ಮೌಲ್ಯನಿಷ್ಠ ಸಮಾಜದಲ್ಲಿ ಮಹಿಳೆಯರ ಮುಖ್ಯ ಪಾತ್ರ ಅಂತ ಹೇಳಿ. ತಾಯಿ ಗರ್ಭವತಿ ಆದಾಗ ಆ ಮಗುವಿನಲ್ಲಿ ಅವಳು ಏನು ಯೋಚನೆ ಮಾಡ್ತಾಳೆ, ಏನು ಒಂದು ಆಲೋಚನೆಯನ್ನು ಮಾಡ್ತಾಳೆ, ಅದರ ಒಂದು ಪ್ರಭಾವ, ಅವಳ ಒಂದು ಪ್ರಭಾವ ಮಗುವಿನ ಮೇಲೆ ಅದು ಅವಶ್ಯವಾಗಿ ಪರೋಕ್ಷವಾಗಿ ಬಿದ್ದೇ ಬೀಳ್ತದೆ. ಇವತ್ತಿನ ದಿನ ಹಾಗಾದ್ರೆ ಆ ತಾಯಿ ಆ ಮಗುವಿಗೆ ಬಾಲ್ಯ ಸಖಿ ಅಂತ ಹೇಳಿ ಅವಳನ್ನ ಹೇಳಲಾಗ್ತದೆ. ಆ ತಾಯಿ ಮಗುವನ್ನ ಬೆಳೆಸುವಂತಹ ವ್ಯಕ್ತಿತ್ವದಲ್ಲಿ ಅದು ಅವಳು ತುಂಬಬೇಕಾಗ್ತದೆ. ಹಾಗಾದ್ರೆ ತಾವು ತಿಳ್ಕೊಂಡಿದ್ದೀರಿ, ಈ ಮಗುವನ್ನ ಬೆಳೆಸೋದ್ರಲ್ಲಿ ತಾಯಿಯ ಜವಾಬ್ದಾರಿ ಬಹಳ ಅತಿ ಅವಶ್ಯಕವಾಗಿದೆ. ತಾಯಿ ಸಶಕ್ತಳಾಗಿ ಸಚ್ಚಾರಿತ್ರ್ಯವಂತಳಾಗಿ ಆ ಮಗುವನ್ನ ಬೆಳೆಸಬೇಕಾಗ್ತದೆ. ಇವತ್ತಿನ ದಿನ ಮಾರ್ಚ್ 8 ನಾವು ಮಹಿಳೆಯರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಒಂದು ದಿನ ನಾವು ಮಹಿಳೆಯರ ದಿನಾಚರಣೆಯನ್ನ ಆಚರಣೆ ಮಾಡಿದ್ರೆ ಮುಗಿಯೋದಿಲ್ಲ, ನಾವು ಪ್ರತಿನಿತ್ಯ ಮಹಿಳೆಯರ ದಿನಾಚರಣೆಯನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ಪ್ರತಿನಿತ್ಯ ಈ ಮಹಿಳೆಯರ ದಿನಾಚರಣೆಯನ್ನ ಮಾಡಬೇಕಾದ್ರೆ ಸಚ್ಚಾರಿತ್ರ್ಯವಂತ ಸಮಾಜವನ್ನ, ಸುಗುಣಗಳನ್ನ ತನ್ನ ಜೀವನದಲ್ಲಿ ಸಾಮರಸ್ಯವಾಗಿ ಸಾರಸ್ಯವಾಗಿ ಅವಳು ಅದನ್ನ ಬೆಳೆಸ್ಕೊಳ್ಬೇಕಾಗ್ತದೆ. ಇವತ್ತಿನ ದಿನ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ ಕೂಡ ಈ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಹೆಣ್ಣಂದರೆ ಒಂದು ಹುಣ್ಣಿಮೆಯ ಚಂದ್ರನಂತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಹೆಣ್ಣು ಮಾನವನ ಜೀವನದಲ್ಲಿ ಅಂಧಕಾರದಲ್ಲಿ ಬೆಳಕನ್ನು ತುಂಬುವಂತಹ ಹಾಗೂ ಶೀತಲತೆಯನ್ನ ನೀಡುವಂತಹ ಪಾತ್ರವನ್ನ ಮಾಡ್ತಾ ಇದ್ದಾಳೆ. ಹಿಂದಿನದನ್ನ ಸ್ಟಡಿ ಮಾಡಿದ್ದೆ ಆದ್ರೆ ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಈಸ್ ಅ ವುಮನ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅವನು ಬಹಳ ಮುಂದುವರಿಬೇಕಾದ್ರೆ ಅವನ ಹಿಂದೆ ಒಂದು ಮಹಿಳೆಯ ತ್ಯಾಗ ಅತಿ ಅವಶ್ಯಕವಾಗಿದೆ. ಫಾರ್ ಎಕ್ಸಾಂಪಲ್ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಶಿವಾಜಿಯವರನ್ನ ತಾಯಿ ಜೀಜಾಬಾಯಿಯವರು, ತಾಯಿಯ ಒಂದು ಪ್ರೋತ್ಸಾಹದಿಂದ ಶಿವಾಜಿಯವರು ಬಹಳ ಮುಂದೆ ಬಂದರು. ಭಕ್ತ ಶಿರೋಮಣಿಯಲ್ಲಿ ಮೀರಾ ಅವರ ತಾಯಿಯನ್ನು ನೋಡಿ ನಾವು ನೆನಪು ಮಾಡ್ಕೋಬೋದಲ್ವ. ಹಾಗೆ ತುಳಸಿದಾಸರವರು, ಅವರನ್ನು ನಾವು ನೆನಪು ಮಾಡ್ಕೋಬಹುದು. ಅವರ ಪತ್ನಿಯವರಿಗೆ ಸಹಯೋಗವನ್ನು ಕೊಟ್ಟರು. ಹಾಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಮದರ್ ತೆರೇಸಾ, ಅವರನ್ನು ಕೂಡ ಇಂತಹ ಅಮೂಲ್ಯವಾದ ಮಹಿಳೆಯರನ್ನ, ಮಹಿಳಾ ಶಿರೋಮಣಿಗಳನ್ನ ಇವತ್ತಿನ ದಿನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಹೆಣ್ಣೆಂದು ಏಕೆ ಬೀಳುವರು, ಕಣ್ಣು ಕಾಣದ ಗಾವಿಲ್ಲರು. ಹೆಣ್ಣೆಲ್ಲವೇ ನಮ್ಮನ್ನೆಲ್ಲ ಹೆತ್ತವರು, ನಮ್ಮನ್ನೆಲ್ಲ ಪಡೆದವರು. ಹಾಗಾದ್ರೆ ಇವತ್ತಿನ ಸಮಾಜದಲ್ಲಿ ನಾವು ಮಹಿಳೆಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಡಬೇಕಾಗ್ತದೆ. ಅದಕ್ಕೆ ತಾಯಿ ದೇವರು ಎನ್ನುತ್ತಾರೆ, ಮಾತೃಭೂಮಿ ಅಂತಾರೆ, ಭೂಮಿ ತಾಯಿ ಎನ್ನುತ್ತಾರೆ ಅಲ್ವಾ. ನದಿಗಳಿಗೆ ಕೂಡ ಎಲ್ಲ ಮಹಿಳೆಯರ ಹೆಸರನ್ನ ಹೇಳ್ತಾರೆ, ಗಂಗೆ, ತುಂಗೆ, ಗೋದಾವರಿ, ನರ್ಮದಾ ಹೇಳ್ತಾರೆ. ಮಹಿಳೆಯರ ಒಂದು ಮನಸ್ಸು ಸಶಕ್ತವಾಗಬೇಕಾದ್ರೆ ಮೆಡಿಟೇಷನ್ ಅವಶ್ಯವಾಗಿ ಬೇಕೇ ಬೇಕು. ಅದಕ್ಕೆ ಮೆಡಿಟೇಷನ್ ಹ್ಯಾಸ್ ಮೆಡಿಸಿನ್ ಅಂತ ಹೇಳ್ತಾರೆ. ಎಷ್ಟೋ ರೋಗಗಳು ಬರಲಿಕ್ಕೆ ಕಾರಣ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಮಾನಸಿಕ ರೋಗಗಳೇ ಮನುಷ್ಯನಿಗೆ ಒಂದು ರೋಗಕ್ಕೆ ಕಾರಣ ಆಗ್ತದೆ. ಯಾರು ಮೆಡಿಟೇಷನ್ ಮಾಡ್ತಾರೋ ಅವ್ರ ಮನಸ್ಸು ಸಶಕ್ತವಾಗ್ತದೆ. ನೋಡಿ, ಇವತ್ತಿನ ದಿನಮಾನಗಳಲ್ಲಿ ನಾವು ಕೂಡಲೇ ಟೆನ್ಷನ್ ಮಾಡ್ಕೊಳ್ತೀವಿ, ಕೂಡಲೇ ಬೇಜಾರು ಮಾಡ್ಕೊಳ್ತೀವಿ, ಕೂಡಲೇ ಸಿಟ್ಟು ಮಾಡ್ತೀವಿ. ಯಾಕೆ ಟೆನ್ಷನ್ ಮಾಡ್ಕೊಂಡ್ರಿ, ಯಾಕೆ ಸಿಟ್ಟು ಮಾಡ್ತೀರಿ ಅಂತೇಳಿ ನಿಮಗೆ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಮದು ಪ್ರಶ್ನೆ ಯಾರಿಗೆ ಹೋಗ್ತದೆ? ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಹತ್ರ ಹೋಗ್ತದೆ. ಪರ್ಟಿಕ್ಯುಲರ್ ಆ ಸಿಚುವೇಶನ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಇವರಿಂದ ನನಗೆ ಹಿಂಗಾಯ್ತು, ಬೇಜಾರಾಯಿತು, ದುಃಖ ಆಯಿತು, ಸಿಟ್ಟಾಯಿತು, ಟೆನ್ಷನ್ ಬಂತು ಅಂತ ಹೇಳ್ತೀವಿ. ಯಾರು ಏನೇ ಮಾಡಿದರೆ ನಮಗೆ ಸಿಟ್ಟು ಬರಬಾರ್ದಲ್ಲ, ನಮ್ಗೆ ಟೆನ್ಷನ್ ಆಗಬಾರ್ದಲ್ಲ. ಹಾಗಾದ್ರೆ ನಮ್ಗೆ ಸಿಟ್ಟು ಬರ್ತಾ ಇದೆ, ಟೆನ್ಷನ್ ಬರ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ನನ್ನ ಒಳಗಡೆ ಆಂತರಿಕ ಮನೋಬಲ ಕಡಿಮೆ ಆಗಿದೆ. ಹಾಗಾದರೆ ಈ ಆಂತರಿಕ ಮನೋಬಲ ಜಾಗೃತಿ ಆಗೋದೇ ಮೆಡಿಟೇಷನ್ನಿಂದ. ಯಾರು ಪ್ರತಿನಿತ್ಯ ಮೆಡಿಟೇಷನನ್ನು ಜಾಗೃತಿ ಮಾಡ್ತಾರೋ ಅವರಲ್ಲಿ ಆಂತರಿಕ ಮನೋಬಲ, ಇನ್ನರ್ ಸ್ಟ್ರೆಂತ್ ಜಾಗೃತಿ ಆಗ್ತದೆ. ಈಗ ನೋಡಿ, ಶರೀರದಲ್ಲಿ ಶಕ್ತಿ ಬೇಕಂತಂದ್ರೆ ನಾವು ಊಟ ಮಾಡಬೇಕಾಗ್ತದೆ. ನಿಮಗೆ 10 ದಿನ ನಾವು ಊಟ ಕೊಟ್ಟಿಲ್ಲ, 10 ಕೆಲಸ ಕೊಡ್ತೀವಿ, ಮಾಡ್ಲಿಕ್ಕಾಗ್ತದ?
ಮಾಡ್ಲಿಕ್ಕಾಗಲ್ಲ, ವೀಕ್ನೆಸ್ ಬರ್ತದೆ. ಹಾಗೆ ಅದೇ ರೀತಿ ಕೂಡ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ಮಾನಸಿಕವಾಗಿ ಅವನು ನಿರ್ಬಲನಾಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವನು ಸಶಕ್ತನಾಗಬೇಕಾದ್ರೆ ವಿ ನೀಡ್ ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕತೆ, ಮೆಡಿಟೇಷನ್ ಅನ್ನೋದು ಬೇಕೇ ಬೇಕಾಗ್ತದೆ. ಆದ್ದರಿಂದ ನಮ್ಮ ಒಂದು ಈಶ್ವರ ವಿಶ್ವವಿದ್ಯಾಲಯ ಎಲ್ಲ ಕಡೆ, ಎಲ್ಲ ಬ್ರಾಂಚ್ನಲ್ಲಿ ಇದೆ. ತುಮಕೂರು ಇರ್ಬೋದು, ಗುಬ್ಬಿ ಇರ್ಬೋದು, ಎಲ್ಲ ಕಡೆ ಕ್ಲಾಸಸ್ ಇರ್ತದೆ. ಇದರ ಪ್ರಯೋಗವನ್ನು ಮಾಡಬೇಕು, ಇದರ ಅನುಭವವನ್ನು ಮಾಡಿ ಎಲ್ಲರೂ ಲಾಭವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ನನಗಿಲ್ಲಿ ಕರೆದಿದ್ದಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಓಂ ಶಾಂತಿ.